ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ಯಾವಾಗಲೂ ಬೆಂಬಲಿಸ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ವಿಚಾರ ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಅರ್ಥ ಆಯ್ತಾ? ಇವತ್ತಿನ ವಿಚಾರ, ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸ್ನೇಹಿತರೆ, ಅಧಿವೇಶನ ಏನು ನಡೀತು ಅದರಲ್ಲಿ ಹುಬ್ಳಿ ಮತ್ತು ಧಾರವಾಡ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ MLA ಆಗಿರುವಂತಹ ಶ್ರೀ ಮಹೇಶ್ ತೆಂಗಿನಕಾಯಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಹುಬ್ಳಿ ಮತ್ತು ಧಾರವಾಡ ವಿಧಾನಸಭಾ ಕ್ಷೇತ್ರದ ಹಾಲಿ MLA ಆಗಿರುವಂಥ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರು ಅಧಿವೇಶನದೊಳಗೆ ಏನು ಮಾತಾಡಿದ್ರಪ್ಪ ಅಂತ ಹೇಳಿದ್ರೆ, ಸಾಹೇಬ್ರೆ 2019-20 ಸಾಲಿನಲ್ಲಿ NWRTCಯ ಡ್ರೈವರ್ ಪೋಸ್ಟ್ನ 2814 ಪೋಸ್ಟ್ ಕಾಲ್ ಮಾಡಿದರು. ಆದರೆ ಇವಾಗ ನೇಮಕಾತಿ ಆಗಿರೋದು ಎಷ್ಟು, ಬರೀ 1000 ಪೋಸ್ಟ್ಗೆ ಮಾತ್ರ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಉಳಿದ ಪೋಸ್ಟ್ಗಳನ್ನ ಹಾಗೆ ಬಿಟ್ಟಿದ್ದಾರೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಮಾಡ್ತಾರೆ, ಏನಕ್ಕೆ ಮಲ್ತಾಯಿ ಧೋರಣೆ ತೋರ್ತಾ ಇದ್ದಾರೆ ಈಗಿನ ಸರ್ಕಾರ, ಈಗಿನ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಇದಕ್ಕೆ ಉತ್ತರ ಕೊಡಬೇಕು ಅಂತಲೂ ಕೂಡ ಅವರು ಪ್ರಶ್ನೆನ ಮಾಡಿದ್ದಾರೆ ಅಧಿವೇಶನದೊಳಗೆ, ಸದನದೊಳಗೆ. ಆಯಿತಾ ಸ್ನೇಹಿತರೆ? ಅದಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬ್ರಿಂದ ಏನು ಉತ್ತರ ಬಂದಿದೆ ಅಂತ ಹೇಳಿದ್ರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಏನಪ್ಪ ಉತ್ತರ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೋಡಿ, ನಮಗೆ NWRTCಯಲ್ಲಿ 4000 ಚಿಲ್ಲರೆ ನಮಗೆ ಬಸ್ ಇದೆ. ನಾವು ಎಷ್ಟು ಬಸ್ ಇದೆ ಅಷ್ಟು ತಕ್ಕನಾಗ ಮಾತ್ರ ನಾವು ರಿಕ್ರೂಟ್ಮೆಂಟ್ ಮಾಡಬೇಕು. ಆದರೂ ಕೂಡ ನನಗೂ ಕೂಡ ಬೇಜಾರಾಗಿದೆ. ಎಲ್ರಿಗೂ ಅಭ್ಯರ್ಥಿಗಳು ತುಂಬ ಪ್ರಮಾಣದಲ್ಲಿ ಪಾಸ್ ಆಗಿದ್ದಾರೆ. ಇವಾಗ ಕಡಿಮೆ ನೇಮಕಾತಿ ಆಗಿರೋದ್ರಿಂದ ನನಗೂ ಕೂಡ ಬೇಜಾರಾಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ಕಂಡಕ್ಟ್ರು ಬೇಕು ಮತ್ತು ಡ್ರೈವರು ಬೇಕಾಗಿರೋದ್ರಿಂದ ಏನು ಕಾನೂನಾತ್ಮಕವಾಗಿದೆಯೋ ಅದನ್ನು ನಾವು ಇವಾಗ ಏನು ಪಾಸ್ ಆಗಿದ್ದಾರೆ, ಏನು ಟ್ರ್ಯಾಕ್ ಹೊಡೆದು ಪಾಸ್ ಆಗಿದ್ದಾರೆ ಸ್ನೇಹಿತರೆ, ಅವ್ರನ್ನೇ ಪರಿಗಣನೆ ಮಾಡಿ ನಾವು ಅವ್ರನ್ನೇ ತಗೋತೀವಿ. ಅವ್ರನ್ನೇ ನಾವು 1000 ಆಗ್ಬೋದು ಅಥವಾ 2000 ಆಗ್ಬೋದು, ನಾವು ಖಂಡಿತ ಇವಾಗ ಯಾರು ಟ್ರ್ಯಾಕ್ ಹೊಡೆದು ಪಾಸ್ ಆಗಿದ್ದಾರೆ ಸ್ನೇಹಿತರೆ ಅವ್ರನ್ನೇ ತಗೋತೀವಿ ಅಂತಲೂ ಕೂಡ ರಾಮಲಿಂಗಾರೆಡ್ಡಿ ಸಾಹೇಬರಿಂದ ಉತ್ತರ ಸಿಕ್ಕಿದೆ ಸದನದೊಳಗೆ. ಅರ್ಥಾತ್ ನೀವೆಲ್ಲ ನೋಡಿದ್ರೆ ಅನ್ಕೋತೀನಿ ವಿಡಿಯೋನ ಸ್ನೇಹಿತರೆ. ಏನಪ್ಪ ಅಂತ ಹೇಳಿದ್ರೆ, ಮಹೇಶ್ ತೆಂಗಿನಕಾಯಿ ಇವರು ಕರೆಕ್ಟಾಗಿ ಕೇಳಿದ್ರೆ ಇವರು ಹಾಲಿ ಶಾಸಕರು, ಇವರು MLA, ಹುಬ್ಳಿ ಮತ್ತು ಧಾರವಾಡ ವಿಧಾನಸಭಾ ಕ್ಷೇತ್ರದ MLA ಇವರು ಸದನದೊಳಗೆ ಧ್ವನಿ ಎತ್ತಿದ್ರು, ಇದ್ರ ಬಗ್ಗೆ ವಿಚಾರ ಮಾಡಿದ್ರು. ನಮಗೆ ಏನಕ್ಕೆ ಮಲ್ತಾಯಿ ಧೋರಣೆ ತೋರ್ತೀರಾ ನಮ್ಮ ಉತ್ತರ ಕರ್ನಾಟಕಕ್ಕೆ? ನಿಮ್ಮ ಇದು KSRTCಗೆ ಮಾತ್ರ 3845 ಪೋಸ್ಟ್ ಕಾಲ್ ಮಾಡಿದ್ರಿ, ಅದನ್ನು ಫುಲ್ ಮಾಡಿದ್ರು ಅಂತ ಹೇಳ್ಬಿಟ್ರು. ಅದನ್ನು ಕೂಡ ಅವರು ಕರೆಕ್ಟಾಗಿ ಮಾತಾಡೋಕ್ಕೆ ಬಂದಿಲ್ಲ. ಈಗಲೂ KSRTC ಒಳಗೆ 1200 ಪೋಸ್ಟ್ ಡ್ರೈವರ್ ಪೋಸ್ಟು ಸ್ನೇಹಿತರೆ ನೇಮಕಾತಿ ಆಗಿಲ್ಲ. ಮತ್ತು 2545 ಪೋಸ್ಟು DCMC ಹುದ್ದೆಲಿ ಬರೀ 2000 ಪೋಸ್ಟ್ ಮಾತ್ರ ನೇಮಕ ಆಗಿದೆ. ಇನ್ನೂ 545 ಪೋಸ್ಟು ಇನ್ನೂ ಪೆಂಡಿಂಗ್ ಆಗೇ ಇದೆ. ನಮಗೆ ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇನ್ನೂ 545 ಪೋಸ್ಟು ಹುದ್ದೆ ಇದು ಹಾಗೆ ಬಿಟ್ಬಿಟ್ಟಿದ್ದಾರೆ. ಇನ್ನೂ ಕೂಡ ಅದು ನೇಮಕಾತಿ ಆಗಿಲ್ಲ. ಅದನ್ನು ಯಾರಾದರೂ ನಮ್ಮ ಶಾಸಕರು ಅಥವಾ ಸಚಿವರು, ನಾವು ಇಷ್ಟೆಲ್ಲ ಅಭ್ಯರ್ಥಿಗಳು ಓಡಾಡಿದ್ವಿ, ಆ ಸಚಿವರು ಕೊಟ್ವಿ, ಇದು ಶಾಸಕರು ಕೊಟ್ವಿ, ತುಂಬ ಸಚಿವರು ಕೊಟ್ವಿ, ದೊಡ್ಡ ಮಿನಿಸ್ಟ್ರುಗಳಿಗೆಲ್ಲ ಕೊಟ್ವಿ. ಆದರೂ ಕೂಡ ಸದನದೊಳಗೆ, ಅಧಿವೇಶನದೊಳಗೆ ಯಾರು ಕೂಡ KSRTC ಬಗ್ಗೆ ಒಬ್ಬರೊಬ್ಬರು ನೇಮಕಾತಿ ಬಗ್ಗೆ ಧ್ವನಿ ಎತ್ತಿ ಮಾತಾಡಲಿಲ್ಲ ಸ್ನೇಹಿತರೆ. ನಮ್ಮ ಹತ್ರ ಬಂದಿದ್ರು ಅಭ್ಯರ್ಥಿಗಳು, ಏನು 545 ಪೋಸ್ಟ್ ಪೆಂಡಿಂಗ್ ಇದೆ ಅಂತಲ್ಲ, ದಯವಿಟ್ಟು ಅದನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಎಲ್ರಿಗೂ ಏಜ್ ಆಗ್ತಾಯಿದೆ, ಎಲ್ಲರೂ ಏಜ್ ಪರ್ಸನ್ಗಳಿದ್ದಾರೆ, ಯಾರಿಗೂ ಅನ್ಯಾಯ ಆಗೋದು ಬೇಡ ಅಂತ ನಾವು ಇಷ್ಟು ಜನಕ್ಕೆ ಇಷ್ಟು ದಿನ ತುಂಬ MLAಗಳು ಸಚಿವರಿಗೆಲ್ಲ ನಾವು ಮನವಿಗಳನ್ನ ಕೊಟ್ಟು, ಹಾಲಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ಕೊಟ್ಟು, CM ಸಾಹೇಬ್ರಿಗೂ ಕೊಟ್ಟು, ಮತ್ತು ತುಂಬ MLAಗಳಿಗಾಗ್ಬೋದು ಅಥವಾ MP ಗಳಿಗೂ ಕೂಡ ಕೊಟ್ಟವ್ರೆ. ಆದರೂ ಕೂಡ ಸದನದೊಳಗೆ, ಅಧಿವೇಶನದೊಳಗೆ ಇದ್ರ ಬಗ್ಗೆ ಧ್ವನಿ ಎತ್ತರು ಯಾರೂ ಇಲ್ಲ ನಮ್ಮ ಸೌತಲ್ಲಿ. NWRTCಲಿ ನೋಡಿ, ಈಗ ಧ್ವನಿ ಎತ್ತು ಮಾತಾಡೋರೆ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರು ಅಂತ ಹೇಳಿದ್ರೆ ನೀವೆಲ್ಲ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಏನಕ್ಕೆ ಅಂತೇಳಿ ಆಲ್ರೆಡಿ ಉತ್ತರನೂ ಕೂಡ ಸಿಕ್ಬಿಟ್ಟಿದೆ. ನಾವು ಖಂಡಿತ ಮುಂದಿನ ದಿನಗಳಲ್ಲಿ ಏನು ಕಾನೂನು ನಾವಿದೇನು DPR ಅದನ್ನು ಪರಿಗಣನೆ ಮಾಡಿ ಅದೇನು ಮುಂದಿನ ಕ್ರಮ ತಗೊಳ್ಬೇಕು ನಾವು ತಗೋತೀವಿ ಅಂತಲೂ ಕೂಡ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳಿದ್ದಾರೆ. ಆಲ್ರೆಡಿ ಸ್ನೇಹಿತರೆ, ನಾವು ಹೊಡೆದಿರನ್ನೇ ಇವಾಗ ಏನು ಟ್ರ್ಯಾಕ್ ಹೊಡೆದು ಪಾಸ್ ಆಗಿದ್ರು ಅವ್ರನ್ನೇ ನಾವು ತಗೋತೀವಿ ಅಂತಲೇ ಹೇಳಿರೋದವರು. ಯಾವುದೇ ರೀತಿಯಲ್ಲಿ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ನಾವು ಹೊಸ್ದಾಗಿ ನೋಟಿಫಿಕೇಶನ್ ಮಾಡ್ತೀವಿ, ಹೊಸ್ದಾಗಿ ನೇಮಕಾತಿ ಮಾಡ್ಕೋತೀವಿ ಅಂತ. ಇವಾಗ ಯಾರು ಟ್ರ್ಯಾಕ್ ಹೊಡೆದು ಪಾಸ್ ಆಗೋರೋ ಸ್ನೇಹಿತರೆ ಅವ್ರನ್ನೇ ತಗೋತೀವಿ ಅಂತಲೂ ಕೂಡ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳಿರೋದು. ಅರ್ಥ ಆಯ್ತಾ? ಹಾಗಾಗಿ ಯಾರು ಕೂಡ ಧೃತಿಗೆಡದೆ ಭಯ ಪಡದೆ ಆರಾಮಾಗಿರಿ. ಬೇಕಾದ್ರೆ 1 ತಿಂಗಳು ಲೇಟ್ ಆಗಲಿ, 2 ತಿಂಗಳು ಲೇಟ್ ಆಗಲಿ ಸ್ನೇಹಿತರೆ,
ಅರ್ಥ 1 ತಿಂಗಳು ಲೇಟ್ ಆಗಲಿ, 2 ತಿಂಗಳು ಲೇಟ್ ಆಗಲಿ, 3 ತಿಂಗಳು ಲೇಟ್ ಆಗಲಿ ತಗೊಂಡೇ ತಗೋತಾರೆ. ಇವಾಗೇನು ಟ್ರ್ಯಾಕ್ ಕೊಡೋದು ಪಾಸ್ ಆಗೋರೆ ಅವ್ರನ್ನೇ ತಗೊಳ್ಳೋದು ಸ್ನೇಹಿತರೆ, ಅವ್ರನ್ನೇ ತಗೊಳ್ಳೋದು. ಅವ್ರು ಹೇಳಿದ್ಮೇಲೆ ಮುಗೀತು. ಇದು ಏನು ಸದನದೊಳಗೆ ಅಧಿವೇಶನದೊಳಗೆ ಅದನ್ನ ಹೇಳಿದ್ಮೇಲೆ ಅದನ್ನ ಮಾಡೇ ತೀರಬೇಕು. ಅರ್ಥ ಆಯ್ತಾ? ಯಾರು ಕೂಡ ಭಯಪಡೋ ಅಗತ್ಯವಿಲ್ಲ. ಇಷ್ಟು NWRTಸು. ಮತ್ತು ಸೆಕೆಂಡ್ ಲಿಸ್ಟ್ ಯಾವಾಗ ಅಂತ ಮೊದಲು ನಾವು ವಿಡಿಯೋ ಮಾಡೆಲ್ಲ ಹಾಕಿದೋ. ಇವಾಗಲೂ ಕೂಡ KSRTC ಅಭ್ಯರ್ಥಿಗಳಾಗಲಿ ಅಥವಾ NWRTC ಅಭ್ಯರ್ಥಿಗಳಾಗಲಿ ಏನಪ್ಪ ಅಂತ ಹೇಳಿದ್ರೆ, ಸರ್ ಸೆಕೆಂಡ್ ಲಿಸ್ಟು ಆಗಸ್ಟ್ ತಿಂಗಳಲ್ಲಿ ಫಸ್ಟ್ ವೀಕು ಸೆಕೆಂಡ್ ವೀಕಲ್ಲಿ ಬರುತ್ತೆ ಅಂತ ನೀವೇ ಹೇಳಿದ್ರಿ, 14ನೇ ತಾರೀಕು ಅಂತ ಹೇಳಿದ್ರಿ. ಆದರೆ ಏನಕ್ಕೆ ಸರ್ ಇನ್ನೂ ಲೇಟ್ ಆಗ್ತಾಯಿದೆ, ಯಾವಾಗ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಸ್ನೇಹಿತರೆ, ತುಂಬ ಜನ ಸ್ನೇಹಿತರೆ. ಇದ್ರ ಬಗ್ಗೆ ನಾವು ಕೂಡ ವಿಚಾರ ಮಾಡಿದ್ವಿ. ಏನಪ್ಪ ಅಂತ ಹೇಳಿದ್ರೆ ಯಾವಾಗ ಸೆಕೆಂಡ್ ಲಿಸ್ಟು ಏನಾಗ್ಬೋದು ಅಂತವ ಸ್ನೇಹಿತರೆ. ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಮಂತ್ ಎಂಡಲ್ಲಿ ಬರುವಂಥ ನಿರೀಕ್ಷೆ 100% ಸತ್ಯ. ಈ ತಿಂಗಳು 100% ಬಂದೇ ಬರ್ತದೆ. ಅದು ಹೆಡ್ ಆಫೀಸ್ ಕಡೆಯಿಂದನೇ ಮಾಹಿತಿ ಗೊತ್ತಾ. ಮುಂಚೆ ಅವ್ರು ಏನಪ್ಪ ಹೇಳಿದ್ರು ಅಂತ ಹೇಳಿದ್ರೆ, ಅವರೇ ಹೇಳಿತ್ತು ಹೆಡ್ ಆಫೀಸಿಂದ ಫಸ್ಟ್ ವೀಕಲ್ಲಿ ಇಲ್ಲ ಸೆಕೆಂಡ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದರು. ಇವಾಗ ಅದು ಕೂಡ ಮಿಸ್ ಆಗೋಯ್ತು. ಇವಾಗ ಸ್ನೇಹಿತರೆ ಈ ತಿಂಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಹೆಡ್ ಆಫೀಸಿಂದ ನಾವು ವಿಚಾರ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ. ಈಗ ನಾನು ಕೂಡ ಏನು ನೇಮಕಾತಿ ಸೆಕ್ಷನಲ್ಲಿ ಏನು ಕೂತಿಲ್ಲ ಸ್ನೇಹಿತರೆ, ಅರ್ಥ ಆಯ್ತಾ? ಇದ್ರ ಬಗ್ಗೆ ನಾನು ಹೆಡ್ ಆಫೀಸ್ಗೆಲ್ಲ ಹೋಗಿದೆ. ಇಲ್ಲ ಈ ತಿಂಗಳು ಬಂದೇ ಬರ್ತದಪ್ಪ, ಈ ತಿಂಗಳು ಬಂದೇ ಬರುತ್ತೆ, ಆರಾಮಾಗಿರಿ, ನಿಮಗೆಲ್ಲ ಮೆಸೇಜ್ ಬರುತ್ತೆ. ಯಾರು ಸೆಕೆಂಡ್ ಲಿಸ್ಟ್ಗೆ ಸೆಲೆಕ್ಷನ್ ಆಗಿರ್ತೀರ ಸ್ನೇಹಿತರೆ, ನಿಮಗೆಲ್ಲ ಮೆಸೇಜ್ ಬರುತ್ತೆ, ಈ ತಿಂಗಳು ಬಂದೇ ಬರುತ್ತೆ ಅಂತ ಹೆಡ್ ಆಫೀಸಿಂದ ಖಚಿತ ಮಾಹಿತಿ ಇದೆ. ಅಭ್ಯರ್ಥಿಗಳು ಸಾವಧಾನದಿಂದ ವೆಯ್ಟ್ ಮಾಡಿ, ಈ ತಿಂಗಳು ಕಾಯೋಣ, ನೋಡೋಣ ಏನಾಗುತ್ತೆ. ಇಷ್ಟು ದಿನವೇ ಕಾದಿದ್ದೀವಂತೆ ಸ್ನೇಹಿತರೆ, ಇಷ್ಟು ದಿನವೇ ಕಾದಿದ್ದೀವಿ, ನಾವು ಸ್ವಲ್ಪ ದಿನ ಕಾಯೋಕ್ಕಾಗಲ್ವಾ, ನೋಡೇ ಬಿಡೋಣ, ಕಾಯೋಣ. KSRTC ಆಗ್ಬೋದು, NWRTC ಆಸುಪಾಸು 1 ದಿನ ಅಥವಾ 2 ದಿನ ಅಷ್ಟೇ ಡಿಸ್ಟೆನ್ಸು, ಇಲ್ಲ ಒಂದು 3-4 ದಿನದಲ್ಲಿ ಅಷ್ಟು ಗ್ಯಾಪಲ್ಲೇ ಎರಡೂ ಕೂಡ ಬರುತ್ತೆ. ಸೆಕೆಂಡ್ ಲಿಸ್ಟು ಎರಡೂ ಕೂಡ ಬರುತ್ತೆ ಸ್ನೇಹಿತರೆ, ಆಯ್ತಾ? ನಾನು ಹೇಳಿದಾಗೆ NWRTC ಬ್ಯಾಕ್ಲಾಕು 259 ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾರೋ ಅಭ್ಯರ್ಥಿ ಹೇಳ್ತಿದ್ರು ಸರ್ ಬ್ಯಾಕ್ಲಾಕು ಡಿಕಮ್ಸಿ ಇತ್ತಲ್ಲ NWRTC ಅದು ಎಷ್ಟಕ್ಕೆ ನಿಲ್ಬೋದು ಸರ್ SC ಕ್ಯಾಟಗರಿ ಅಂತ ಕೇಳ್ತಿದ್ರು. ಒಂದಿಬ್ಬರು ಜನ ಫೋನ್ ಮಾಡಿದರು ಸ್ನೇಹಿತರೆ. ನೀವೆಲ್ಲ ಬರೆದಿಟ್ಕೊಳ್ಳಿ, 40 ತನಕ 39ವರೆ ತನಕನೂ ಬರ್ಬೋದು. NWRTC ಡಿಕಮ್ಸಿ 259 ಪೋಸ್ಟ್ ಏನಿತ್ತು ಅದು SC ಕ್ಯಾಟಗರಿಗೆ ಸ್ನೇಹಿತರೆ 39ವರೆ ತನಕನೂ ಬರುವಂಥ ಚಾನ್ಸಸ್ ಇದೆ 100%. ಈಗ ಆಲ್ರೆಡಿ 41ವರೆ ಅಲ್ಲಿ ಕಂಪ್ಲೀಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ 41, 40ವರೆ, 40, 39ವರೆ ಇಲ್ಲಿ ತನಕನೂ ಬರ್ಬೋದು, ಅಥವಾ 39ಕ್ಕೂ ಬರ್ಬೋದು. ಅದು ನಾನು ಭರವಸೆ ಕೊಡಲ್ಲ. ಒಟ್ಟಾರೆಯಾಗಿ 39ವರೆ ಅಂತೂ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ, ಗೊತ್ತಾಯ್ತಾ? ಬಂದೇ ಬರುತ್ತೆ, ಆರಾಮಾಗಿರಿ. ಆಮೇಲೆ ಸೆಕೆಂಡ್ ಲಿಸ್ಟು ಇದು. ಆಮೇಲೆ ಡಿ ಪೋಸ್ಟು ಏನು 686 ಪೋಸ್ಟ್ಗೆ ಸ್ನೇಹಿತರೆ, ಅದೆಷ್ಟು ನಿಲ್ಬೋದಪ್ಪ ಅಂತ ಹೇಳಿದ್ರೆ ಚಾನ್ಸಸ್ಸು ಅರ್ಧ ಮಾರ್ಕ್ಸು ಅಷ್ಟೇ. ನನ್ನ ಪ್ರಕಾರ ಅರ್ಧ ಮಾರ್ಕ್ಸ್ ಯಾರಲ್ಲಿದ್ದೀರಾ ಅವರು ಸಿಗ್ಬೋದು ಚಾನ್ಸು. ಇಲ್ಲ ಯಾವುದಾದ್ರು ಒಂದು ಕ್ಯಾಟಗರಿಗೆ 1 ಮಾರ್ಕ್ಸು, ಯಾವುದಾದ್ರು ಒಂದು ಕ್ಯಾಟಗರಿಗೆ ಅದು ನಾನು ಹೇಳೋಕ್ಕಾಗಲ್ಲ. ಯಾವುದಾದ್ರು ಒಂದು ಕ್ಯಾಟಗರಿಗೆ 1 ಮಾರ್ಕ್ಸು. ನಾನು ಹೇಳ್ತಿರುವಂಥದ್ದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. 686 ಪೋಸ್ಟು NWRTC ಡಿ ಪೋಸ್ಟು, ಡಿಕಮ್ಸಿ ಅಲ್ಲ ಡಿ ಪೋಸ್ಟ್ಗೆ. ಯಾವುದಾದ್ರು ಒಂದು ಕ್ಯಾಟಗರಿಗೆ 1 ಮಾರ್ಕ್ಸ್ ಡೌನ್ ಆಗ್ಬೋದು. ಆದರೆ ಬೇರೆ ಕ್ಯಾಟಗರಿಗೆಲ್ಲ ಅರ್ಧ ಮಾರ್ಕ್ಸ್ ಅಷ್ಟೇ ಡೌನ್ ಆಗೋದು. ಅರ್ಧ ಮಾರ್ಕ್ಸ್ ಡೌನ್ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ NWRTC ಅವರು, ಅರ್ಥ ಆಯ್ತಾ? ಇಷ್ಟು ಮಾಹಿತಿ. ಆಮೇಲೆ ಇದು KSRTC ಎಷ್ಟು ನಿಲ್ಬೋದು ಸೆಕೆಂಡ್ ಲಿಸ್ಟು ಅದನ್ನು ಕೂಡ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಸ್ನೇಹಿತರೆ, SC ಬಂದರೆ ಈ ಸಲ 41 ತನಕನೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. SCಗೆ ಮೋಸ್ಟ್ ಆಫ್ 41 ತನಕ ಬರ್ಬೋದು ಅಷ್ಟೇ. ಸರ್ ನೀವು ಹೇಳಿದ್ರಲ್ಲ ಬರುತ್ತೆ 41 ಅಂದ್ಬಿಟ್ಟು ನನ್ನ ಇಟ್ಕೊಬಿಟ್ಟಿರಪ್ಪ. ನಾವು ಒಂದು ಅಂದಾಜಿಗೆ ನಾವು ಕೂಡ ಹೇಳ್ತಾ ಇರೋದು ಸ್ನೇಹಿತರೆ, ಬಂದರೆ 41 ತನಕನೂ ಬರ್ಬೋದು ಸೆಕೆಂಡ್ ಲಿಸ್ಟು ಅಂತ ಅಂದ್ಕೊಂಡಿದ್ದೀವಿ. ಬರಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಲ್ಲ, ಇದೊಂದು ಅಂದಾಜು. ಇನ್ನು ಬೇರೆ ಕ್ಯಾಟಗರಿಗೆಲ್ಲ ಅರ್ಧ ಮಾರ್ಕ್ಸ್ ಅಷ್ಟೇ ಡೌನ್ ಆಗೋದು, ಯಾವುದೇ ಕಾರಣಕ್ಕೂ 1 ಮಾರ್ಕ್ಸ್ ಡೌನ್ ಆಗಲ್ಲ. SCಗೆ 2Aಗೆ 1 ಮಾರ್ಕ್ಸ್ ಡೌನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. 2A ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 2Aಗೆ 2A ಯಾರು ಇದ್ದರೆ ಅವ್ರಿಗೆ ಮತ್ತು SCಗೆ ಅವ್ರಿಗೆ ಡೌನ್ ಆಗ್ಬೋದು, 1-2 ಮಾರ್ಕ್ಸ್ ಡೌನ್ ಆಗ್ಬೋದು. ಬೇರೆ ಈಗ 3A 3Bಗಂತೂ ಅರ್ಧ ಮಾರ್ಕ್ಸ್ಗಿಂತ ಡೌನ್ ಆಗೋಕ್ಕೆ ಚಾನ್ಸೇ ಇಲ್ಲ, ಸಾಧ್ಯ ಇಲ್ಲ. ಅರ್ಧ ಮಾರ್ಕ್ಸ್ ಡೌನ್ ಆಗುತ್ತೆ ಸ್ನೇಹಿತರೆ 3A 3Bಗೆ. ಆಮೇಲೆ 545 ಪೋಸ್ಟ್ ಏನಾದರೂ ರಿಕ್ರೂಟ್ಮೆಂಟ್ ಆದರೆ 545 ಪೋಸ್ಟ್ ರಿಕ್ರೂಟ್ಮೆಂಟ್ ಆದರೆ ಖಂಡಿತ 40, 39 ತನಕ ಯಾರು ಇದ್ದಾರೆ ಎಲ್ರಿಗೂ ಕೂಡ ಚಾನ್ಸಸ್ ಇದೆ, ಯಾವುದೇ ಕ್ಯಾಟಗರಿ ಆದ್ರೂ. ಏನಕ್ಕೆ ಅಂತ ಹೇಳಿದ್ರೆ 545 ಪೋಸ್ಟು ಅದರಲ್ಲಿ ಹಾಫ್ ಏನು 270 ಚಿಲ್ಲರೆ ಸಿಗುತ್ತೋ
ಅದು ಜನರಲ್ಗೆ ಕೊಡಬೇಕು. ಆಲ್ಮೋಸ್ಟು 43 ಗಂಟೆ ಜನರಲ್ಗೆ ಸೆಲೆಕ್ಷನ್ ಆದರೆ ಈಗ ಸೆಕೆಂಡ್ ಲಿಸ್ಟಲ್ಲಿ ಅರ್ಧ ಜನ ತುಂಬ ಜನ ಸೆಲೆಕ್ಷನ್ ಆಗಿರ್ತಾರೆ. ಆಲ್ಮೋಸ್ಟು 37 ತನಕ ಬರ್ಬೋದು. ಅಂದರೆ ಇದು ಎಸ್ಸಿಗೆ 37 ತನಕ ಬರೋಂಥ ಚಾನ್ಸಸ್ ಇದೆ 545 ಪೋಸ್ಟ್ ತಗೊಂಡ್ರೆ. ಗೊತ್ತಾಯ್ತಾ? ತಗೊಂಡ್ರೆ ಎಸ್ಸಿಗೆ 37 ತನಕ ಬರೋಂಥ ಚಾನ್ಸಸ್ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ 545 ಪೋಸ್ಟು ತಗೊಳ್ಳೇಬೇಕು. ಅಂದರೆ ಈ ಸೆಕೆಂಡ್ ಲಿಸ್ಟ್ ಜೊತೆಗೆ ಸ್ನೇಹಿತರೆ ತಗೋತಾರೋ ಇಲ್ವೋ ಗೊತ್ತಿಲ್ಲ, ಅದಂತೂ ಕೇಳ್ಬೇಡಿ. ಬಟ್ ಮುಂದೊಂದು ದಿನ ಯಾವುದೇ ಕಾರಣಕ್ಕೂ ಮಿಸ್ ಇಲ್ದಂಗೆ 545 ಪೋಸ್ಟು ರಿಕ್ರೂಟ್ಮೆಂಟ್ ಆಗುತ್ತೆ. ಅದನ್ನು ತಗೋತಾರೆ. ಅದು ಅರ್ಥ ಆಯ್ತಾ? ಯಾರು ಕೂಡ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಗೋತಾರೆ. ಆಲ್ರೆಡಿ ಈಗ ಫೈಲು ವಿಧಾನಸೌಧದಲ್ಲಿದೆ. ನೆಕ್ಸ್ಟು CM ಇಂದ ಏನಾದರೂ ಈಗ ಹಣಕಾಸು ಸಚಿವರು ಯಾರು ಸಿದ್ದರಾಮಯ್ಯನವರು ಅವ್ರ ಕಡೆಯಿಂದ ಏನಾದರೂ ಒಂದು ಸೈನ್ ಬಿದ್ದು ಇವರು ಸರ್ಕಾರದವರು ಸ್ವಲ್ಪ ಪ್ರೆಷರ್ ಹಾಕಿ ಇವರು ನಮ್ಮ ಹೆಡ್ ಆಫೀಸಿಂದ ಇನ್ನೂ ನಮಗೆ ತುಂಬ ಸಿಬ್ಬಂದಿಗಳ ಅವಶ್ಯಕತೆ ಇದೆ, ದಯವಿಟ್ಟು ಇದನ್ನು ಅಪ್ರೂವಲ್ ಮಾಡಿಸ್ಕೊಡಿ, 545 ಪೋಸ್ಟು ನಮಗೆ ಅಪ್ರೂವಲ್ ಮಾಡಿಸ್ಕೊಡಿ ಅಂತ ಏನಾದರೂ ಇವರು ಒಂದು ಸ್ವಲ್ಪ ಒತ್ತಡ ಹಾಕಿ ಅದನ್ನು ಫೈಲ್ ಮೂವ್ ಮಾಡಿಸ್ಕೊಂಡು ಆದಷ್ಟು ಬೇಗ ಆದರೆ ಖಂಡಿತವಾಗ್ಲೂ ಎಲ್ರಿಗೂ 40 ಮೇಲೆ ಹೊಡೆದವ್ರಿಗೆಲ್ಲ ಚಾನ್ಸಸ್ ಇದೆ ಸ್ನೇಹಿತರೆ. 40 ಮೇಲೆ ಹೊಡೆದವ್ರಿಗೆಲ್ಲ ಚಾನ್ಸಸ್ ಇದೆ. ದೇವು ಸತ್ತೋಲ್ವೆ ಯಾವುದೇ ಕ್ಯಾಟಗರಿ ಆಗಲಿ ಯಾಕೆಂದರೆ ಅರ್ಧ ಈಗ ಏನು 545 ಅದರಲ್ಲಿ ಅರ್ಧ 43 ತನಕ ಆಲ್ಮೋಸ್ಟು ಜನರಲ್ಗೆ ಬಂದರೆ ಇನ್ನು ಕ್ಯಾಟಗರಿ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನು ಹಾಫ್ ಕ್ಯಾಟಗರಿ ಕೊಡ್ತೀನಿ ಅಂತ ಹೇಳಿದ್ರೆ 40 ಹತ್ರ ಎಲ್ರಿಗೂ ಜಾಬ್ ಆಗಿಬಿಡ್ತದೆ, ಎಲ್ರಿಗೂ ಜಾಬ್ ಆಗುತ್ತೆ. ಹಾಗೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಕೊಡಿ. ಆದಷ್ಟು 545 ಪೋಸ್ಟು ನೇಮಕಾತಿ ಮಾಡ್ಕೊಳ್ಳೋಂಗೆ ಸರ್ಕಾರದ ಮೇಲೆ ಒತ್ತಡ ತನ್ನಿ, ಹೆಡ್ ಆಫೀಸ್ ಮೇಲೆ ಅಥವಾ ಸರ್ಕಾರದ ಮೇಲೆ ಬೇಗ ಫೈಲ್ನ ಮೂವ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ನೋಡೋಣ ಏನಾಗುತ್ತೋ ಆಗಲಿ. ಸದ್ಯಕ್ಕಂತೂ ಈ ತಿಂಗಳು ಸೆಕೆಂಡ್ ಲಿಸ್ಟ್ ಬಂದೇ ಬರುತ್ತೆ. NWRTC ಆಗ್ಬೋದು ಅಥವಾ KSRTC ಆಗ್ಬೋದು, ಈ ತಿಂಗಳು ಬಂದೇ ಬರುತ್ತೆ ಸ್ನೇಹಿತರೆ. ಯಾರು ಕೂಡ ಹೆದರ್ಕೋಬೇಡಿ, ಆರಾಮಾಗಿರಿ. ಏನೋ ಒಂದು 6 ಲೇಟ್ ಆಗುತ್ತಾ ಆಗಲಿ, ಬಟ್ ಬಂದೇ ಬರುತ್ತೆ. ಸೆಕೆಂಡ್ ಲಿಸ್ಟು ಬರಬೇಕು, ಥರ್ಡ್ ಲಿಸ್ಟ್ ಬರಬೇಕು. ಯಾವುದೇ ನಮ್ಮ ರಾಜ್ಯ ಸರ್ಕಾರದಿಂದ ನೋಟಿಫಿಕೇಶನ್ ಆದ್ರೂ ಅಥವಾ ನೇಮಕಾತಿ ಆದ್ರೂ ಫಸ್ಟು ಸೆಕೆಂಡು ಥರ್ಡ್ ಲಿಸ್ಟ್ ಬರಲೇಬೇಕು, ಕಂಪಲ್ಸರಿ ಬಂದೇ ಬರುತ್ತೆ. ಅದು SDL ಬರುತ್ತೆ, FDL ಬರುತ್ತೆ. ಪ್ರತಿಯೊಂದೂ ಕೂಡ ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಕಂಪಲ್ಸರಿ ಬರಲೇಬೇಕು. ಅರ್ಥ ಆಯ್ತಾ ನಿಮಗೆ ಸ್ನೇಹಿತರೆ? ಇಷ್ಟು ವಿಷಯ. ಸೆಕೆಂಡ್ ಲಿಸ್ಟ್ ಅಂತೂ ಈ ತಿಂಗಳು ಬಂದೇ ಬರುತ್ತೆ. ಹೆಡ್ ಆಫೀಸಿಂದನೂ ಕೂಡ ನಮಗೆ ಮಾಹಿತಿ ಇದೆ ಸ್ನೇಹಿತರೆ. ನೋಡೋಣ, ಕಾಯೋಣ. ಎಲ್ಲರೂ ಕೂಡ ಆರಾಮಾಗಿರಿ. ಅರ್ಧ ಮಾರ್ಕ್ಸ್ 1 ಮಾರ್ಕ್ಸಲ್ಲಿರೋಂತೂ ಕಣ್ಣು ಮುಚ್ಕೊಂಡು ಆರಾಮಾಗಿರ್ಬೋದು. ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC.